ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಗಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಅರಸುಗಳು 18ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಕರ್ತನಾದ ಯೆಹೋವನು ಹಿಜ್ಕೀಯನ ಸಂಗಡ ಇದ್ದಿದ್ದರಿಂದ ಅವನು ಎಲ್ಲಿಗೆ ಹೋದರೂ ಕೂಡ ಕರ್ತನು ಅವನನ್ನು ಏನ್ ಮಾಡ್ತಾ ಇದ್ರು, ಕೃತಾರ್ಥನನ್ನಾಗಿ ಮಾಡ್ತಾ ಇದ್ದರಂತೆ. ಅಂದರೆ ದೇವರು ಹಿಜ್ಕೀಯನಿಗೆ ಏನ್ ಮಾಡ್ತಾ ಇದ್ರು, ಸಹಾಯವನ್ನ ಮಾಡ್ತಾ ಇದ್ರು. ಅವನ ಕಾರ್ಯಗಳನ್ನು ಸಫಲತೆ ಕೊಡ್ತಾ ಇದ್ರು, ಅವನ ಕಾರ್ಯಗಳಲ್ಲಿ ಒಂದು ಜಯವನ್ನು ಕೊಡ್ತಾ ಇದ್ರು, ಅವನ ಕಾರ್ಯಗಳಲ್ಲಿ ಇರುವಂತಹ ಸೋಲುಗಳನ್ನ ಮಾರ್ಪಡಿಸ್ತಾ ಇದ್ರು. ಹೇಗೆ ದೇವರು ಹಿಜ್ಕೀಯನನ್ನ ಅವನ ಮಾರ್ಗಗಳಲ್ಲಿ ಸಫಲತೆ ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಮಾರ್ಗಗಳನ್ನ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ಕರ್ತನು ನಾವು ಹೋಗುವ ಮಾರ್ಗಗಳೇ ಬರುವ ಮಾರ್ಗಗಳಲ್ಲಿ ನಮ್ಮ ಸಂಗಡಿಗನಾಗಿ ಬಂದು ನಮ್ಮ ಒಂದು ಮಾರ್ಗಗಳಲ್ಲಿ ಜಯವನ್ನ ಕೊಡುವವರು ಆತನಾಗಿದ್ದಾರೆ. ಆದುದರಿಂದ ನಮ್ಮ ಮಾರ್ಗಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಕರ್ತನೆ, ಈ ರೀತಿ ಅದೊಂದು ಕಾರ್ಯವನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನೀನು ಹೇಗೆ ಹಿಜ್ಕೀಯನೊಂದಿಗೆ ಇದ್ದು ಅವನ ಕಾರ್ಯಗಳನ್ನು ಸಫಲತೆ ಪಡಿಸಿದ್ಯೋ, ನೀನು ಹೇಗೆ ಅವನ ಮಾರ್ಗಗಳಲ್ಲಿ ಅವನನ್ನು ಕೃತಾರ್ಥನಾಗಿ ಮಾಡ್ತಾ ಇದೆಯೋ, ಅದೇ ರೀತಿಯಾಗಿ ನನ್ನನ್ನು ಕೂಡ ಸಫಲತೆ ಮಾಡು ಸ್ವಾಮಿ, ನನಗೂ ಕೂಡ ಕೃತಾರ್ಥನಾಗಿ ನಾನು ಮಾಡು ಸ್ವಾಮಿ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿ ನಮಗೆ ಏನ್ ಮಾಡುವವರಾಗಿದ್ದಾರೆ, ಸಹಾಯ ಮಾಡುವವರು ಆತನಾಗಿದ್ದಾರೆ. ಆದುದರಿಂದ ಕರ್ತನ ಮೇಲೆ ನಾವು ಅಂದುಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ರಾಜ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಕರ್ತನೆ, ನೀನು ಹೇಗೆ ಹಿಜ್ಕೀಯನೊಂದಿಗೆ ಇದ್ದು ಅವನ ಮಾರ್ಗಗಳಲ್ಲಿ ಅವನನ್ನು ಕೃತಾರ್ಥನಾಗಿ ಮಾಡಿದ್ಯೋ, ಅದೇ ರೀತಿಯಾಗಿ ನಿನ್ನ ಜನರ ಜೀವಿತದಲ್ಲಿ ಅವರ ಎಲ್ಲಾ ಮಾರ್ಗಗಳಲ್ಲಿ ಕರ್ತನೆ, ನೀನೆ ಅವರ ಸಂಗಡಿಗನಾಗಿ ಇದ್ದು ಕೃತಾರ್ಥನಾಗಿ ನೀನು ಮಾಡು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ